ಪ್ರಾಯದವರೆಗೆ ಆಪುಜಿ ಪ್ರಾಯದಾಯ ಪಕ್ಕದ ಇಲ್ಲಾಡ್ಕೊಳ್ಳೋ ಒಂದು ವೀಡಿಯೋ ಪುನಃ ಬಿಡ್ದು ಬೋಡೆ ರೀ ಯಾನು ಎದುರುಕೊಂಡು ವೇಸ್ಟ್ ವೀಡಿಯೋ ಮಲ್ಪೋನು ಒಂದು ಏರಲ್ಲ ಬಂದು ಬೂರ್ಲಿ ಎದುರು ಅವರ ಬೂರೋಡು ವಾ ಬಲ್ಲೆ ಬಲ್ಲೆ ಓ ಅವ್ರೋಡ ಒಂದು ರೋಡ ಒಂದು போப்பன் போப்பன்யா ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಒಂದು ಮಾನ್ಸೂನ್ ರೈಡ್ ಹೊರಟಿದ್ದೇವೆ, ಒಂದು ದಿವಸದ ರೈಡ್ ಆ್ಯಕ್ಚುಲಿ, ಕ್ಯಾಂಪ್ ಆ್ಯಂಡ್ ಸ್ಟೇ. ಸೊ ಮಾನ್ಸೂನ್, ಬಟ್ ಬೆಳಿಗ್ಗೆ ಮಳೆ ಇತ್ತು, ಈಗ ಮಳೆ ಇಲ್ಲ. ಸೊ ಸೆಕೆ ದೇವ್ರು ಇಳಿತಾ ಇದೆ, ಹೊರಡುವ. ಸೊ GoPro Hero 11 ಹೊಸದಾಗಿ ತೊಗೊಂಡಿರೋದು, ಅಲ್ಲಿ ವಿಡಿಯೋ ನಡೀತಾ ಇದೆ. ಸೊ ಎಕ್ಸ್ಟರ್ನಲ್ ಮೈಕ್ ಇಲ್ಲ, ಹಾಗೆ ಮೋಟೋ ಬ್ಲಾಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಸಿಗೋಣ ರೋಡಲ್ಲಿ, ಬಾಯ್. ಗಾಡಿಯಲ್ಲಿ ಹತ್ತಬೇಕು, ಲಗೇಜ್ ಫುಲ್ಲಾಗಿದೆ, ಪ್ಯಾಂಟ್ ಟೈಟಾಗಿದೆ. ಎಷ್ಟು ವಾಯ್ಸ್ ಕೇಳ್ತಾ ಇಲ್ಲ ಗೊತ್ತಿಲ್ಲ, ನೋಡುವ. ಸೆಕೆ ಅಂತೂ ಸಿಕ್ಕಾಪಟ್ಟೆ ಆಗ್ತಿದೆ. ಬ್ಲೌಸು ಮೊನ್ನೆ ಒದ್ದೆ ಆಗಿತ್ತು, ತಂದು ಒಣಗಿಸಿದ್ದೆ, ಈಗ ಟೈಟ್ ಆಗ್ತಿದೆ. ಲೆದರ್ ಬ್ಲೌಸಲ್ಲಿ ಇದೊಂದು ಪ್ರಾಬ್ಲಮ್, ಬಟ್ ಅದನ್ನು ಬಿಟ್ಟರೆ ನೋ ಪ್ರಾಬ್ಲಮ್ಸ್. ಸೊ ಹೊರಡುವ. ಗೋಪುರದಲ್ಲಿ ಎಷ್ಟು ಜೋರಾಗಿ ಮಾತಾಡಬೇಕು, ಎಷ್ಟು ಮೆಲ್ಲ ಮಾತಾಡಬೇಕು ಗೊತ್ತಾಗ್ತಿಲ್ಲ. ನೋಡುವ ಎಲ್ಲಾದರೂ, ಈಗ ಸದ್ಯಕ್ಕೆ ಎಲ್ಲೂ ನಿಲ್ಲಿಸುವಾಗಿಲ್ಲ. ಯಾರನ್ನ ದೂರನೇ ಹೋಗ್ಲಿಕ್ಕಿದೆ, ಉಡುಪಿ ಅಲ್ಲೇ ನಿಲ್ಲಿಸ್ಬೇಕಂತಿದೆ. ಇದೆ ಗೊತ್ತಿಲ್ಲ. ಫಸ್ಟ್ ಸ್ವಿಚ್ ಆಫ್ ಬಂದುಬಿಟ್ಟು NITK ಸುರತ್ಕಲ್, NITK ಮೇನ್ ಗೇಟಲ್ಲಿ. ಸೊ ಅಲ್ಲಿ ನನ್ನ 3 ಜನ ಜಾಯ್ನ್ ಆಗ್ತಾರೆ, 2 ಬೈಕ್ ಇದೆ. ಮತ್ತು ಅದರ ನೆಕ್ಸ್ಟ್ ಉಡುಪಿಯಲ್ಲಿ 2 ಬೈಕ್ ಜಾಯ್ನ್ ಆಗುತ್ತೆ, 3 ಜನ ಅಲ್ಲಿ, ಒಟ್ಟಿಗೆ 7 ಜನ, 5 ಬೈಕ್. ಸಿಗುವ NITKಯಲ್ಲಿ. ಯಾರೂ ಬಂದಿಲ್ಲ. Let's wait. ಸೇಮ್ ಆ್ಯಸ್ ಯೂಶ್ವಲ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಮೊದಲು ಉಡುಪಿಯಲ್ಲೋಗಿ ವೆಯ್ಟ್ ಮಾಡ್ತಿದ್ದೆ, ಇಲ್ಲಂದ್ರೆ ಎಲ್ಲಾದ್ರೂ ವೆಯ್ಟ್ ಮಾಡ್ತಿದ್ದೆ, ಬಟ್ ಇವಾಗ ಹಾಗಲ್ಲ, ಬಂದು NITKಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ 3 ಜನ ಬರ್ಲಿಕ್ಕಿದ್ದಾರೆ, ಬಂದಮೇಲೆ ಹೊರಡುದು. ಎಸ್, ಉಡುಪಿಯಲ್ಲಿದ್ದೇವೆ, ಹುಡುಗರೆಲ್ಲ ಸಿಕ್ಕಿದ್ರು, ಇವಾಗ ಹೊರಟ್ವಿ. ಸೊ NITKಲ್ಲಿ ವೆಯ್ಟ್ ಮಾಡ್ತಿದ್ದವನು ಉಡುಪಿಗೆ ಹೇಗೆ ಬಂದೆ ಅಂತ ಅಂದ್ಕೊಂಡ್ರ. ವಿಷಯ ಏನಂದರೆ NITKಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು 3 ಜನ. ಆಮೇಲೆ ಅವರನ್ನು ಪಿಕಪ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ವೀಡಿಯೋ ಮಾಡಿದ್ದೆ, ಆ ವೀಡಿಯೋ ಫೈಲೇ ಕರಪ್ಟಾಗಿ ಹೋಗಿದೆ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಉಡುಪಿಯಿಂದ ನಾವು ರೈಡ್ ಸ್ಟಾರ್ಟ್ ಮಾಡಿದ್ವಿ, ನೋಡ್ತಾ ಇರಿ. ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಹೈವೇಗೆ ಹೋಗ್ತಾ ಇದ್ದೇವೆ. ನೋಡಿ
ಸೊ ಫೈನಲಿ ಹೈವೇ ಸಿಕ್ತು. ಇವಾಗ ಏನಂದರೆ ನಾವು ಯಾರು ಮ್ಯಾಪ್ನ ಹಾಕಿರಲಿಲ್ಲ. ಸೊ ನಂದು ಮತ್ತು ಸಂತೋಷ್ ಅವ್ರ ನಡುವೆ ಅದೇ ಡಿಸ್ಕಷನ್ ಆಗ್ತಿತ್ತು ರೂಟ್ ಬಗ್ಗೆ, ಯಾಕಂದರೆ ಅವ್ರಿಗೆ ರೂಟ್ ಗೊತ್ತಿತ್ತು. ಸೊ ಅದನ್ನೇ ನಾನು ಕೇಳಿದೆ, ಬಾರ್ಕೂರು ದ್ವಾರದ ಒಳಗೆ ಹೋಗ್ಲಿಕ್ಕೆ ಅಂತ. ಸೊ ಅದಕ್ಕೆ ಅವರು ಹೌದಾ ಅಂತ ಹೇಳಿದರು. ಅದಕ್ಕೋಸ್ಕರ ಮುಂದೆ ಹೊರಟ್ವಿ. ವಿಷಯ ಏನಂದರೆ, ಈ ಥರ ಯಾರು ಹೈವೇಲಿ ಹೋಗ್ಬೇಕಾದ್ರೆ ಮಾತಾಡ್ಲಿಕ್ಕೆ ಹೋಗಬೇಡಿ ಪರಸ್ಪರ. ಸೊ ನಾನು ಮಾಡಿದ ಮಿಸ್ಟೇಕೇ ಇಲ್ಲಿ. ಬೆಟರ್ ನೀವೇನಂದರೆ ಇಂಟರ್ಕಾಮ್ ತೊಗೊಳ್ಳಿ, ಅದ್ರಲ್ಲಿ ಮಾತಾಡ್ಕೊಂಡು ಹೋಗ್ಬೋದು. ಅದು ಒಳ್ಳೇದಲ್ಲ ಆ್ಯಕ್ಚುಲಿ, ಬಟ್ ಇದಕ್ಕಿಂತ ಅದು ಒಳ್ಳೇದಂತ ನಾನು ಹೇಳ್ತೀನಿ. ಹೈವೇಲಿ ಯಾರು ಆ ಥರ ಮಾತಾಡಕ್ಕೆ ಹೋಗಬೇಡಿ. ವಿಷಯ ಅಂದರೆ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ, ಅದು ಕೇಳಿಸ್ತಾ ಇಲ್ಲ. ಅಂದರೆ ಗಾಳಿ ಹೊಡೆಯೋ ಸೌಂಡಿಗೆ ಏನು ಕೇಳಿಸ್ತಾ ಇಲ್ಲ. ಅಂದರೆ ಗಾಡಿನ ಒಂದು 80 ಸ್ಪೀಡಲ್ಲಿ ಇದೆ ಅನಿಸುತ್ತೆ. 60 85 ಯಾಕೆ ಸುಮ್ಮನೆ ಸುಳ್ಳು ಹೇಳೋಣ, 80 ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ ನಾನು. ಗಾಳಿ ಹೊಡೆಯೋ ಸ್ಪೀಡ್ಗೆ ಮಾತಾಡೋದು ಕೇಳಿಸ್ತಾ ಇಲ್ಲ. ಸೊ 40 ಎಲ್ಲ ಇದ್ದರೆ ಕೇಳುತ್ತೆ, ಏನಿಲ್ಲ. ಬಟ್ ಖಾಲಿ ರೋಡು ಸ್ಪೀಡ್ ಹೋಗ್ಬೇಕಾದ್ರೆ ಕೇಳಲ್ಲ, ಅದಕ್ಕೆ ಆಫ್ ಮಾಡಿದೆ. ಆಲ್ಮೋಸ್ಟ್ ಹತ್ರ ಬಂದ್ವಿ. ಒಂದು 15 ಕಿಲೋಮೀಟ್ರ್ ಏನೋ ಇದೆ ಇಲ್ಲಿಂದ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಇವಾಗ ಇಲ್ಲೊಂದು ಟ್ರಯಲ್ಸ್ ನೋಡಿದಾನಂತೆ ಶರತ್. ಸೊ ಅಲ್ಲಿಗೆ ಹೋಗಬೇಕು, ನೋಡ್ಬೇಕು ಹೇಗಿದೆ ಅಂತ ಟ್ರಯಲ್ಸ್. ಸೊ ಬಂತ ಅನ್ಸುತ್ತೆ ಇಲ್ಲೇ ಎಲ್ಲ ಮುಂದೆ, ನೋಡುವ. ಎಸ್, ಫಸ್ಟ್ ಟ್ರಯಲ್ ಸ್ಟಾರ್ಟ್ ಆಯ್ತು. ಹೋಗೋಣ, ಬಾಡ್ ಫಸ್ಟ್ ಟ್ರಯಲ್ ಸ್ಟಾರ್ಟ್ ಆಯ್ತು. ಹೆಂಗಿದೆ ಅಂದರೆ ಗೊತ್ತೇ ಆಗ್ಲಿಕ್ಕಿಲ್ಲ ಇಲ್ಲಿ ಟ್ರಯಲ್ ಇದೆ ಅಂತ. ಬೋಚ್ ಉಂಟು ಬರಡು. ಫುಲ್ ರಿಯರ್ ಟೈರ್ ಸ್ಪಿನ್ ಆಗ್ತಿದೆ. ಮಿರರ್ ಹಾಕಲ್ಲ. ಸೊ ಆಫ್ ರೋಡ್ ಮಾಡ್ಕೊಂಡು ಒಳಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಒಬ್ರು ಲೋಕಲ್ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ದಾರೆ, ದಾರಿ ಇಲ್ಲಿ ಮುಂದೆ ಎಲ್ಲೂ ಹೋಗಲ್ಲ, ಅಲ್ಲಿ ಮುಂದೆ ಮರ ಎಲ್ಲ ಅಡ್ಡ ಇದೆ, ಹೋಗುದಿಲ್ಲ ಅಂತ. ನಾವು ಟ್ರಯಲ್ಸ್ ನೋಡಿದ್ರೆ ಗಾಡಿ ಹೋಗ್ತಾ ಇತ್ತು, ಒಂದು ಗುಡ್ಡದ ಮೇಲೆ ಹೋಗುತ್ತೆ ಅಂತಿತ್ತು. ಮತ್ತೆ ಅವ್ರು ಅಷ್ಟೆಲ್ಲ ಹೇಳಿದ ಮೇಲೆ ಸರಿಯಾಗಲಿಲ್ಲ ನಮಗೆ. ಸೊ ರೆಸ್ಪೆಕ್ಟ್ ದ ಲೋಕಲ್ಸ್, ಅದಕ್ಕೋಸ್ಕರ ನಾವು ಇಲ್ಲಿಂದ ತಿರ್ಗಿಸಿ ಹೋಗೋಣ ಅಂತ ಅಂದ್ಕೊಂಡ್ವಿ. ತಿರ್ಗಿಸ್ಲಿಕ್ಕೂ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಸ್ವಲ್ಪ ಪೂರ ಇದು ಓಣಿ ಅಲ್ಲ, ಇದು ಕಷ್ಟ ಇದೆ. ಮತ್ತು ಅದಕ್ಕೆ ಸ್ವಲ್ಪ ಮುಂದೆ ಎಲ್ಲ ಹೋಗಿ ತಿರ್ಗಿಸ್ಕೊಂಡು ಸ್ವಲ್ಪ ರಿಟರ್ನ್ ಹೋಗೋದು ಈಗ. ಗಾಡಿ ಸರಿ ಪೋಯಿ ಐತೆ ಬನ್ನಿ ಎದುರು ಗೊತ್ತಿರ್ಬೇಕು ಪೋಯ್ ಓಕೆ ಎಂದು ಈ ಪ್ರಾಯದವ್ರೆ ಮತ್ತೆ ನಂಚಿನ ಪ್ರಾಯದವ್ರಿಗೆ ಆಪುಜಿ ಪ್ರಾಯದಾಯ ಪಕ್ಕಡ ಇಲ್ಲಾಡಕ್ಕೆ ಒಂದು ಬೀಡಿಯೋ ಪುನಃ ಬಿಡ್ದು ಬೋಡೆ ಎದುರು ತಿರ್ಗೋದಿಲ್ಲ ದಿನ ಮರಲತ್ತ ಮೂಲಂಗಿ ರೈಟ್ ಕಟ್ಟುಂಡು ರೈಟ್ ಕಟ್ಟುಂಡು ಹಾಂ ದುಂಪೈ ಅಲ್ಲಿ ಒಂದು ದಿನ ಮೇನ್ ರೋಡ್ ಹತ್ರ ನೆಟ್ಟೆ ಒಂದು ಹೋಗ್ಬಿದ್ಯಾ
Una tauan. Ini. Mana? Kau mana? ఉంది పోయి ఇరుపోలే వీడియో మళ్ళీ వేస్ట్ అప్పుడు నేను ఎదురుపోండ నేను ఎదురుపోండ వేస్ట్ వీడియో మళ్ళిపోయాను అని చేరాలి పోతే బూర్ లేదు క్లోజ్ దిగి క్లోజ్ దిగి ఓపెన్ అందా అవి ఎద్దండి అవలే పాడదు క్యాంప్ అడగత్తా అయిందంట అయ్యి అంత లేట్ అండి మూలే పాడగా పోవరా పోవరా బూరుడు వాడా పోపునా వా బల్లే బల్లే అంత ఎదురుపోయాగా అంతే ముళ్ళు ఓ అవరోడు ఉందా ముళ్ళందా ఇటు సాధించి ఆమె సాధింది నెట్టపోయి ಬರ್ಪುಣಿಯಾ ముళ్ళు మారు పోపుని ఏ దూరం ಟಫ್ ಆಗುಂಟು ಬಸ್ పోకుండా పోవాలి ఒయిత్ కొరం పోడు సీదా ఆకొని తోడిత్తున ఉలై బుర్రేగా ఒయిత్ కొరం పోదు ಬಲ್ಲೆ ಒಯ್ತ್ ಕೊರಂ పోతుంది ತೋಡಿತ್ರ ಉಲೈ ಬಕ ಸಂತೋಷ್ ಅವ್ರು ಒಂದು ಜೋಕ್ ಹೇಳಿದ್ರು ನೆಗಡಿ ಐತೆ ಎಲ್ಲರೂ ಜೋರಾಗಿ ನೆಗಡಿ ಏ ಗುರು ಹೋಗುತ್ತೆ పోపండి 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 ಅವು ಅಲ್ತಿರ್ಬೇಕು ಬೆಲ್ಲ ಐತಿ ದೂಲಕ್ಕೆ ಅವರ
ಅಲ್ತ ಬೇಕು ಕಾರ್ ಸ್ಟಾರ್ಟ್ ಆ ಮರ ಇಜ್ಜ ಅಲ್ಪಡ್ಬೇಕು ಕಾರ್ ಸ್ಟಾರ್ಟ್ ಇದು ತಪ್ಪೂರ ಒಂಜಿ ಕೆಜಿ ಉಂಟು ಗಾಡಿ ಇರ್ತಲ್ಲ ನೋಡ ಟಾಸ್ ಮಾಡ್ಕ ಈಜಲ್ಲ ಬೋಡಿನಿ ಈಗ ನಲ್ಪ ಆಗ್ಬೇಕಲ್ಲ ಎತ್ತ ಬರ್ರವಲ್ಲಿ ಪ್ರಾಯದಾಗ್ಲಿ ಯಾನ್ ಐಕೆ ಪನಿ ಎದುರು ತಿರ್ಗಾಗ ಅಂತ ಐಟಿಗೆ ಪಾಸ್ ಇತ್ತನ್ ಊರ್ದಾಗಲ್ ಗೊತ್ತನದು ನಾಳೆ ಇದ್ದೇನೆ ಅಂತೀನಿ ಮತ್ತೆ ಒಂದು ಪೋತಿರ ಟ್ರಯಲ್ಸ್ ಸೊ ವಿಷಯ ಏನಪ್ಪ ಅಂದ್ರೆ ಇಲ್ಲಿಂದ ರಿಟರ್ನ್ ಹೊರಡು ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ಟೈಮ್ 5:30 ಆಗ್ತಾ ಬಂತು. ಯಾಕಂದ್ರೆ ಇನ್ನು ಹೋಗಿ ನಾವು ಟೆಂಟ್ನ ಪಿಚ್ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಇದೆ, ನಾವು ಸ್ವಲ್ಪ ಕುಕ್ಕಿಂಗು ಮಾಡ್ಕೋಬೇಕು, ಅದಕ್ಕೆ ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ ರಿಟರ್ನ್ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಒಳಗೆ ಹೋದ್ರೆ ಅದು ಫಾರೆಸ್ಟ್ ಒಳಗೆ ಹೋಗುತ್ತೆ, ಬಟ್ ಅಲ್ಲಿಂದ ಒಳ್ಳೆ ಟ್ರಯಲ್ಸ್ ನಾವು ಹಿಂದೆ ಬರೋಕ್ಕೆ, ಅಲ್ಲಿಂದ ಒಳ್ಳೆ ಒಂದು ಟ್ರಯಲ್ಸ್ ಏನೋ ಸಿಕ್ಕಿದ್ದಂತೆ. ನಾವಂತೂ ಹಿಂದೆ ಬರೋಕ್ಕೆ ಕೇಳಲ್ಲ, ಮತ್ತೆ ಷರತ್ತು ಆಗಿದೆ. ಅದಕ್ಕೆ ಇಲ್ಲಿ ಬೇಡ ಅಂತ ಇಲ್ಲಿಂದ ರಿಟರ್ನ್ ಹೋಗುವ ಅಂತ ಯೋಚನೆ ಮಾಡ್ತಾ ಒರಿಗೆ ಒಂದು ತೋಚಿ ಬಲೆವ ಇಂಕು ಬಲೆ 2 ಜನ ಅದರಲ್ಲಿ ಇರತ್ತಾ ನಾವು ಅದು ದಾರಿ ओला आपण ಸೊ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸೋಣ. ಯಾಕಂದರೆ ವಿಡಿಯೋ ಲಾಂಗ್ ಆಗ್ತಾ ಬಂತು, ಸುಮ್ಮನೆ ಮತ್ತೆ ಬೋರಿಂಗ್ ಆಗೋಗುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಡೆಸ್ಟಿನೇಷನ್ನ ಮುಟ್ಟಿ ಟೆಂಟ್ನ ಪಿಚ್ ಮಾಡೋ ಅಂಥ ಒಂದು ಸೀಕ್ವೆನ್ಸ್ ಒಂಥರ ಮಜವಾಗಿದೆ. ಯಾಕಂದರೆ ಫಸ್ಟ್ ಟೈಮ್ ನಾವು ಟೆಂಟ್ ಹಾಕೋತೀವಿ, ಮಳೆ ಬಂದಿರೋದು, ನಾವು ತಗೊಂಡಿರೋ ಪ್ಲೇಸು ಆ ಥರ ಇದೆ, ಆ ಪ್ಲೇಸೇ ಸೈಕಾಗಿದೆ. ನಾವು ಹೋಗೋದಕ್ಕೊಂದು ಮಳೆ ಬಂತು, ಆ ಫೀಲೇ ನೆಕ್ಸ್ಟ್ ಲೆವೆಲ್ ಗುರು. ಅದನ್ನು ನೆಕ್ಸ್ಟ್ ಪಾರ್ಟಲ್ಲೇ ನೋಡಿ ನೀವು. ಸೊ ಅಲ್ಲಿ ತನಕ ಸಿಗೋಣ, ಬಾಯ್, ಟೇಕ್ ಕೇರ್, ಸಿಯಾ.